ಹಾಯ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಂದ್ರೆ ಬೇರು ಅಣಬೆ, ಮಲೆನಾಡಲ್ಲಿ ಹೆಗಲಳು ಬಂತಾರೆ. ಇದು ಒಂದೇ ರಾತ್ರಿಯಲ್ಲಿ ಎದ್ದು ನೆಕ್ಸ್ಟ್ ಡೇಗೆ ಹಾಳಾಗುವಂತ ಅಣಬು. ಹಾಗಾಗಿ ಇದನ್ನ ಏಕ್ ದಿನ್ ಕಾ ಸುಲ್ತಾನ್ ಅಂತ ಕರೀತಾರೆ. ಮತ್ತೆ ಈ ಅಣಬೆನ ಕೀಳ್ಬೇಕಾದ್ರೆ ಬಾರಿ ಮುಂಜಾಗ್ರತೆ ಕ್ರಮನೆಲ್ಲ ವಹಿಸ್ಕೋಬೇಕಂತೆ. ನನಗೆ ಗೊತ್ತು, ನಿಮಗೆ ಗೊತ್ತಾಗ್ಬೇಕಲ್ಲ ಅದೇನಂತ. ಈ ಅಣಬೆ ಹೆಗ್ಲಳ್ಬೆ ಏನಿದೆ, ಇದು ಮಲೆನಾಡಲ್ಲೇ ಅಪರೂಪ ಆಗಿರೋದ್ರಿಂದ ಇದನ್ನ ವಿಶೇಷ ಅತಿಥಿ ಅಣಬೆ ಅಂತಾನು ಕರೀತಾರೆ. ಇದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನು ಕೊಡ್ಲಿಕ್ಕೆ ನನ್ನ ಜೊತೆ ಒಂದು ಇಬ್ರು ಇದ್ದಾರೆ. ವಿಡಿಯೋನ ಕೊನೆ ತನಕ ನೋಡಿ, ಗೊತ್ತಾಗುತ್ತೆ. ನಿಮಗೂ ಕೂಡ ಇಷ್ಟ ಆಗ್ತಾರೆ ಅವರು. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಹಲ್ಲು ನೋವಿಗೆ ಒಂದು ಮನೆ ಮದ್ದನ್ನು ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನೋಡಿ, ಇವತ್ತು ನಾನು ಬಂದಿದ್ದು ಈ ಮಲೆನಾಡಲ್ಲಿ ಭಾರಿ ಅಪರೂಪವಾದಂಥ ಒಂದು ಅಳಬು, ಹೆಗಲಳಬು ಅಂತಾರೆ. ಅದನ್ನ ತುಳುವಲ್ಲಿ ಪೆರಿಗೆಲಾಂಬ ಅಂತಾರೆ. ಇದು ಇವಾಗಂತೂ ತುಂಬ ರೇರ್ ಆಗಿದೆ, ಎಲ್ಲೂ ಸಿಗಲ್ಲ. ಮಲೆನಾಡಲ್ಲಿ ಎದ್ರೆ ಅಪರೂಪ, ಎದ್ರೆ ಎಲ್ರಿಗೂ ಕಾಣಿಸಲ್ಲ, ಏನೋ ಒಂದು ಕಡಿಮೆ ಜನ ಕಾಣಿಸುತ್ತೆ. ಒಂದು ವರ್ಷದಲ್ಲಿ ಒಂದ್ಸರಿ ಯಾರು ಪಕ್ಕ ಹೇಳುತ್ತೆ. ಈ ಮಳೆ ಮತ್ತು ಗುಡುಗು ಬಂದರೆ, ಇದು ಹಳ್ಳಿ ಕಡೆ ಗುಡುಗೆಲ್ಲ ಬಂದರೆ ಇದು ಹೇಳುತ್ತೆ ಅಂತ ಒಂದು ಎಷ್ಟು ಜನ ಹೇಳ್ತಾರೆ. ಗುಡುಗು ಬಂದರೆ ಹೆಗಲಳ್ಬೆ ಹೇಳುತ್ತೆ ಅಂತ. ನಾನು ನೋಡ್ದಂಗೆ ಅದು ಹೌದು, ಗುಡುಗು ಬಂದರೆ ಪಕ್ಕ ಹೇಳುತ್ತೆ. ಯಾಕಂದರೆ ಎಕ್ಸ್ಪೀರಿಯೆನ್ಸು. ಮೊನ್ನೆ ಮಳೆ ಬಂತು, ಗುಡುಗ್ತು. ನೆನ್ನೆನೂ ಸ್ವಲ್ಪ ಗುಡುಗಿದೆ ನೋಡಿ, ಇವತ್ತು ಎದ್ದಿದೆ. ನಿನ್ನೆ ಸ್ವಲ್ಪ ಸಿಕ್ಕಿದೆ, ನಿನ್ನೆ ನಾನು ಇರಲಿಲ್ಲ. ನೋಡಿ, ಕಾಣಿಸ್ತೀಯಾ? ಇದು ಇಷ್ಟೇ ಅಲ್ಲ, ತುಂಬ ಹೇಳ್ತಾರೆ. ಮೊನ್ನೆ ಎದ್ದಿತ್ತು, ಅದು ಅಪ್ಪ ಕಿತ್ಕೊಂಡು ಹೋದ್ರು. ಸೇಮ್ ಇದ್ರಾಗೆ ಇರುತ್ತೆ, ಬಟ್ ಒಂದು 4 ಸಣ್ಣದು ಮೊಗ್ಗೆ ಅಂತಾರೆ, ಅಂದರೆ ಆಗಿನ್ನೂ ಹೇಳ್ತಾ ಇರುತ್ತಲ್ಲ, ಅದನ್ನ ಬಿಟ್ಟೋಗಿದ್ರು ಅಪ್ಪ. ಅದನ್ನ ನಾನು ಕಿತ್ಕೊಂಡು ಹೋಗೋಣ ಅಂತ ಬಂದೆ, ಹಾಗೆ ನಿಮಗೂ ತೋರಿಸೋಣ ಅಂತ. ಇದು ಭಾರಿ ವಿಶೇಷತೆ ಮಲೆನಾಡಲ್ಲಿ. ಈ ಅಳಬು ಅಂದರೆ ಭಾರಿ ವಿಶೇಷತೆ. ಮತ್ತು ನೀವು ಈ ಅಳಬನ್ನು ಕೀಳುವಾಗ ಇದ್ರದ್ದೇ ಆದ ಕೆಲವೊಂದು ಕ್ರಮ ಉಂಟು, ಹಾಗೆ ಕೀಳಬೇಕು. ಇದನ್ನ ಮೇಲೆ ಎತ್ತಬೇಕಾರೆ ಅಂತ ಪೆರಿಗೆಲಾಂಬು ಅಂತ ಒಂದು 3 ಸರಿ ಹೇಳ್ಬೇಕಂತೆ, ಇಲ್ಲಾಂದರೆ ನೆಕ್ಸ್ಟ್ ಟೈಮು ಹೇಳಲ್ಲ ಅಂತಾರೆ. ಮಳೆ ಬಂದಾಗ ಅನ್ನೋಕ್ಕಿಂತ ಗುಡುಗು ಬಂದಾಗ ಇದು ಎದ್ದೇ ಹೇಳುತ್ತೆ ಅಂತ ಒಂದು ನಂಬ್ತಾರೆ. ಇಲ್ಲಿ ನಮ್ಮ ಕಡೆಲ್ಲ ಎಲ್ಲ ಕಡೆನೂ ಹಾಗೆ ಹೇಳ್ತಾರೆ. ಗುಡುಗು ಬಂದ ಮೇಲೆ ಇದು ಪಕ್ಕ ಹೇಳುತ್ತೆ ಅಂತ. ಮೊನ್ನೆ ಗುಡುಗು ಬಂದಿದೆ, ಇದು ನೆನ್ನೆ ಎದ್ದಿದೆ. ಇವತ್ತು ಮೊಗ್ಗು ಅರಳಿತ್ತು, ಅದನ್ನ ಬಿಟ್ಟು ಹೋಗಿದೆ ನಮ್ಮಪ್ಪ. ನನಗೆ ನಿಮಗೆ ತೋರ್ಸೋಕ್ಕೊಂದು ಅನುಕೂಲ ಆಯ್ತು, ನನಗೆ ಭಾರಿ ಒಳ್ಳೇದಾಯಿತು. ನೋಡೋಣ, ಸಾಕು, ಒಂದು ಮನೆಗೆ ಸಿಕ್ಕಿದ್ರೆ ಸಾಕು. 1 ವರ್ಷಕ್ಕೆ ಸಿಗಲ್ಲ, ಭಾರಿ ಅಂದರೆ ಭಾರಿ ಕಡಿಮೆ. ನಾವಂತೂ ಮೊನ್ನೆ ಅಷ್ಟೇ ಯಾರಿಗೂ ಹೇಳಿ ಬಂದೆ, ಸಿಕ್ಕಿದ್ರೆ ಹೇಳಿ ಮರೆ, ನನಗೆ ಅಳಬೆಲ್ಲ ಬೇಡ, ನಂಗೆ ತೋರಿಸಿ ಸಾಕು, ಅಳಬು ನೀವೇ ತೊಗೊಂಡೋಗಿ ಅಂತ ಹೇಳಿದ್ದೆ. ನನ್ನ ಅದೃಷ್ಟ ಸಿಕ್ಕಿದೆ ಇವತ್ತು. ಮನೆಗೆ ಹೋಗಿ ಇದಕ್ಕೆ ಏನೇನು ಐಟಮ್ ಹಾಕಬೇಕು ಎಲ್ಲ ಕೇಳ್ಕೊಂಬರೋಣ. ಇಬ್ಬರು 3 ಜನಕ್ಕೆ. ಮತ್ತು ಇದು ಕಾಣಿಸಿದ್ರೆ ಯಾರು ಹೇಳೋದು ಇಲ್ಲ, ಯಾಕಂದರೆ ಇದನ್ನ ಕೀಳೋತ್ತಿಗೆ ಮಾತಾಡಬಾರ್ದು. ಮತ್ತು ಒಂದು 3 ಸರಿ ಏನೋ ಹೇಳಬೇಕು. ಪೆರಿಗೆಲಾಂಬು ನೋಡಿ, ನಿಮಗೆ ಅಣಬೆಯಲ್ಲಿ ಎಷ್ಟು ಅಣಬೆದ ಹೆಸರು ಗೊತ್ತು, ಮಲೆನಾಡಲ್ಲಿ ಎಷ್ಟು ಅಣಬೆ, ಎಷ್ಟು ರೀತಿ ಅಣಬೆ ಇರುತ್ತೆ ಅಂತ ಹೇಳಿ ನೋಡಿ. ಒಂಚೂರು ಹೇಳಿ ನೋಡೋಣ, ಕಮೆಂಟ್ ಮಾಡಿ. ನನಗೊಂದು 5-6-7 ಹೆಸರು ಗೊತ್ತಿರ್ಬೋದೇನಪ್ಪ. ಹೆಗಲಳಬು, ಚುನಾರಳಬು, ಅಕ್ಕಿ ಅಳಬು, ಕೊಕ್ಕರೆ ಅಳಬು, ಮತ್ತಿನ್ನೆಂತ ಹಂದಿ ಅಳಬು, ಕೂಳೆ ಅಳಬು, ಆಮೇಲೆ ಎಮ್ಮೆ ಚುಳಾರ್ ಅಂತಾರೆ, ಮತ್ತು ಕೋಳಿ ಕಾಲು ಅಳಬು ಅಂತಾರೆ. ಅದು ಅಷ್ಟೇ, ಅದು ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ, ಸಣ್ಣ ಕೆಂಪಿರುತ್ತೆ. ಮತ್ತು ಫುಲ್ ಅಳಬು, ಇದು ಮರದಲ್ಲೊಂದು ಬಿಡುತ್ತೆ, ಅದಕ್ಕಿಂತ ಮರದಳು ಬಂತಾರೆ ಏನಪ್ಪ. ಮತ್ತು ಇದನ್ನ ಅತಿಯಾಗೆಲ್ಲ ತಿನ್ನಬೇಡಿ, ತಿನ್ನೋಕ್ಕೊಂದು ಕ್ರಮ ಉಂಟು, ಹಾಗೆ ಒಟ್ರಾಸಿ ತಿನ್ನೋಂಗೆಲ್ಲ ಇಲ್ಲ ಹೇಳ್ತಾರಲ್ಲ. ಇದು ಇವತ್ತು ಬೆಳಿಗ್ಗೆ ಸಿಕ್ಕಿರ್ತಕ್ಕಂಥದ್ದೊಂದು ಪ್ರಕೃತಿಯ ವಿಸ್ಮಯಗಳಲ್ಲಿ ಇದು ಒಂದು ಕೂಡ ಹೆಗ್ಲಳಬು ಅಂತ ಹೇಳ್ತಾರೆ.
ತುಳುವಲ್ಲಿ ಇದಕ್ಕೆ ಪೆರಿಗೆಲಂಬ ಅಂತಾರೆ. ಇದ್ರ ಬಗ್ಗೆ ನಂಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಅಜ್ಜಿ ಇದ್ದಾರೆ, ಶಾರದಮ್ಮ ಅಂತ ಹೇಳಿ, ಅವರು ಕೊಡ್ತಾರೆ. ಮತ್ತೆ ನಮ್ಮ ಗೌಡ್ರು ಇದ್ದಾರೆ, ನಮ್ಗೆ ತುಂಬಾ ಬೇಕಾದವರು ಇವರು. ಇವ್ರ ಹತ್ರ ಸ್ವಲ್ಪ ಕೇಳಿ ನಿಮ್ಗೆ ಮಾಹಿತಿಯನ್ನು ಕೊಡುವಂತ ಸಣ್ಣ ಪ್ರಯತ್ನ ಮಾಡ್ತೀನಿ. ನಾನು 10% ರೆಡಿ ಮಾಡಿದ್ದೀನಿ, ಯಾಕಂದ್ರೆ ನಮ್ಮ ಅಜ್ಜಿ ಹತ್ರ ಮಾತಾಡ್ತೀನಿ, ನಂಗೆ ಸ್ವಲ್ಪ ಮರ್ತೋಗುತ್ತೆ, ನಾವು ಅಷ್ಟು ಕ್ಲೋಸ್ ಅಲ್ಲ ಹಂಗಾಗಿ. ಮತ್ತೆ ನಮ್ಮ ಗೌಡ್ರ ಹತ್ರ ಸ್ವಲ್ಪ ಕೇಳಿ ತಿಳ್ಕೊಳ್ಳೋಣ ಏನೇನಂತ. ಗೌಡ್ರೆ, ಈಗ ಕನ್ನಡದಲ್ಲಿ ಇದಕ್ಕೆ ಹೆಗ್ಲಾಳು ಬಂತಾರೆ ನಮ್ಗೆ ಗೊತ್ತು, ತುಳುವಲ್ಲಿ ಏನ್ ಹೇಳ್ತಾರೆ? ತುಳುವಿನಲ್ಲಿ ಪೆರಿಗೆಲಂಬ ಅಂತ ಹೇಳ್ತಾರೆ. ಪೆರಿಗೆಲಾಂಬು. ಮತ್ತೆ ಇನ್ನೊಂದು, ಮತ್ತೆ ಇದು ಯಾವ ಟೈಮಲ್ಲಿ ಹೇಳ್ತದೆ ಗೌಡ್ರೆ? ಜುಲೈಲಿ. ಹಾ, ಜುಲೈ ಮತ್ತೆ ಆಗಸ್ಟ್ ಬಿಟ್ರೆ ಬೇರೆ ಟೈಮಲ್ಲಿ ಹೇಳಲ್ಲ. ಅಜ್ಜಿ, ಮತ್ತೆ ಇದಕ್ಕೆ ಮೈಗೆ ಇಲ್ಲಿಗೆ ಆಗ್ತದೆ ಅಂತ ಹೇಳ್ತಾರೆ, ಬಾರಿ ಮಡಿಯಿಂದ ತೆಗಿಬೇಕು. ಸೂತ್ಕಾದರೆಲ್ಲ ಮುಟ್ಟಬಾರ್ದು. ಯಾರ್ಯಾರು? ಸೂತ್ಕಾದರು. ಹಾ, ಸೂತ್ಕಾದರು ಮುಟ್ಟಿದ್ರೆ ಏನಾಗ್ತದೆ ಅಂತ? ಮುಟ್ಟಬಾರ್ದು ಅಂತ ಅವಾಗಿಂದ ನಡ್ಕೊ ಬಂದಿದ್ದೆ. ಮತ್ತೆ ಕೀಳತಿಗೆಲ್ಲ ಹಾವು ಗೀವೆಲ್ಲ ಇರ್ತಾವಂತೆ. ಇರ್ತಾವಂತೆ ಅಂತ ನೋಡಿ ಮಾಡಿ ಕೀಳ್ಬೇಕನ್ನು. ಸುತ್ತ ಎಲ್ಲ ನೋಡಿ ಎಂತದೇನು ಅಂತ ಕೀಳೋದು. ಮತ್ತೆ ಇದೇ ಟೈಪ್ ಅಳುಬು ಇನ್ನೊಂದು ಉಂಟಂತೆ, ಅದು ಯಾವ್ದು? ಅದು ನೆಗಿ ಹಗ್ಲು ಅಂತ. ನಗೆ ಹಗ್ಲು. ಅದನ್ನ ತಿಂದ್ರೆ ಏನಾಗ್ತದೆ? ಅದನ್ನ ತಿಂದ್ರೆ ನೆಗಾಡ್ತಾ ಬೀಳ್ತಾರೆ, ಸತ್ತಾಗ್ತಾರೆ ಗೌಡ್ರೆ ತಿಂದ್ರೆ. ಮತ್ತೆ ಇದನ್ನ ಕೀಳತಿಗೆಲ್ಲ ಬಾರಿ ಮುಂಜಾಗ್ರತೆ ಕ್ರಮ ಬೇಕಂತೆ. ಮತ್ತೆ ಕತ್ತಿಲ್ ಗಿತ್ತಿಲೆಲ್ಲ ತೆಗಿಬಾರ್ದಂತಾರಲ್ಲ, ಹೌದಾ? ಕೈಯಲ್ಲಿ ಕಿತ್ತು ನೆಲಕ್ಕಿಟ್ಟು ಅದ್ರ ಮೇಲೆ ಬುಟ್ಟಿಗೆ ಹಾಕಿ ತರಬೇಕು. ಬುಟ್ಟಿಗೆ ಹಾಕಿ ತರ್ಬೇಕು. ಈ ಪ್ಲಾಸ್ಟಿಕ್ ಗಿಸ್ಟಿಕ್ ಏನು ಹಾಕ್ತಾರೆ? ಮೊದ್ಲೆಲ್ಲ ಬುಟ್ಟಿ ಗಿಟ್ಟಿಲ್ ಹಾಕ್ತಿರ್ತಿದ್ರು, ಈಗ ತರಲ್ಲ. ಚೀಲ ಇದ್ರೆ ಚೀಲ್ಕ ಹಾಕ್ತಾರೆ. ಮತ್ತೆ ಇದೊಂದು ಶಾಪದೊಳಬು ಅಂತಾರಲ್ಲ, ಹೌದಾ? ಏನಕ್ಕೆ ಇದು ಶಾಪದೊಳಬು? ಅದು ಮಾತಾಡಿ ಎತ್ತಿದ್ರೆ, ಯಾರು 2 ಜನ ಮಾತಾಡಿ ಎತ್ತಿದ್ರೆ ಅದು ಮುಂದೆ ಹೇಳೋದಿಲ್ಲ. ಆ ಜಾಗದಲ್ಲಿ ಮತ್ತೆ ಹೇಳೋದಿಲ್ಲ. ಈ ಕತ್ತಿಲ ತಾಕ್ಸಿ ತೆಗೆದ್ರೆ, ಕತ್ತಿಲಿ ಕೈ ತೆಗೆದ್ರು ಆ ಜಾಗದಲ್ಲಿ ಮತ್ತೆ ಹೇಳೋದೇ ಇಲ್ಲ. ಮತ್ತೆ ಈ ಅಳುಬೆಲ್ಲ ಮೊದ್ಲು ರಾಶಿ ರಾಶಿ ಹೇಳ್ತಿದ್ದು ಕೆಲ ಕಡೆ ಎಲ್ಲ. ನಾನು ಎತ್ತಿದ್ದು ಒಂದು ಅನುಭವ ಉಂಟು, ಇಲ್ಲಿ ನಮ್ಮನೆ ಹತ್ರ ಮೇಲ್ಗಡೆ ಒಂದೊಂದು ಬುಟ್ಟಿ ಎಲ್ಲ ಹೇಳ್ತಿದ್ದು, ಮಕ್ಕಳು ಹಿಂಗ ಇಷ್ಟು ರಾಶಿ ಕಡೆ ಎಲ್ಲ ಹೇಳ್ತಿದ್ದು. ಅದು ಈಗ ಯಾಕೆ ಹಂಗೆ ಹೇಳಲ್ಲ? ಈಗ ಅದು ಹೇಳ್ತಾರೆ, ಆ ಕಡೆ ಒಂದು ತೋಟ ಆಗಿದೆ, ಮತ್ತೆ ಔಷಧಿ ಅದು ಇದು ಎಲ್ಲ ಹೊರದು ಎಲ್ಲ ಭೂಮಿ ಎಲ್ಲ ಇದಾಗಿದೆ, ಹಾಗಾಗಿ ಹೇಳಲ್ಲ. ಹೌದಾ? ಮತ್ತೆ ಇದನ್ನ ಕೀಳತ್ತಿಗೆ ಸೋಕಿಗೆ ಏನ್ ಮಾಡಂಗಿಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಅಂದ್ರೆ, ಇದನ್ನ ಬೇರೆ ಅಳುಬಿನ ಜೊತೆ ಮತ್ತೆ ಬೇರೆ ತುಂಡು ಗಿಂಡೆಲ್ಲ ಮಾಡ್ತಾರಲ್ಲ, ಅದ್ರ ಜೊತೆ ಎಲ್ಲ ಹಾಕ್ಬೋದಾ? ಯಾವ್ದು ಹಾಕ್ಬಾರ್ದು. ಇದಕ್ಕೆ ಹೊಲಸು ಹುಳಿ ಯಾವ್ದು ಇದನ್ನೇ ಸೆಪರೇಟ್ ಆಗಿ ಸಾಕು ಮಾಡ್ಬೇಕು. ಅದು ಮುಡ್ಸಿದ್ರೆ ಏನಾಗ್ತದೆ? ಮುಡ್ಸಬಾರ್ದು, ವಿಷ ಆಗ್ತದೆ. ಬೇರೆ ಇದ್ರ ಜೊತೆ ಮುಡ್ಸಿದ್ರೆ ವಿಷ ಆಗ್ತದೆ. ದೀಪನಲೆ ಅದು ಇದು ಯಾವ್ದಕ್ಕೂ. ಮತ್ತೊಂದು ಕೊಟ್ರೆ, ಇದನ್ನ ಕಾಯಿಲೆಗೆಲ್ಲ ಒಳ್ಳೇದಂತ, ಹೌದಾ? ಹೌದು, ಇದು ಕಾಯಿಲೆಗೆಲ್ಲ, ಶುಗರ್ ಕಾಯಿಲೆಗೆಲ್ಲ ಒಳ್ಳೇದಂತೆ. ಅದನ್ನ ಕಷಾಯ ಮಾಡಿ ಕುಡಿಬೇಕಂತ ಇದ್ರೆ ಬೇರು ಬಾರಿ ಉದ್ದ ಇರ್ತದಲ್ಲ ಅಡಿಗಡೆ? ಬಾರಿ ಉದ್ದ. ನಿಮ್ಮ ಹತ್ರ ಯಾರು ಕೇಳಿದ್ರ ಸಿಕ್ಕಿದ್ರೆ ಕೊಡಿ ಅಂತ ಹೇಳಿ? ನನ್ನ ಹತ್ರ ಕೇಳಿದ್ರು, ಚಿಕ್ಕಮಗಳೂರಲ್ಲಿ ಯಾರೋ ಒಬ್ರು ಕೇಳಿದ್ರು ಕೊಡಿ ಅಂತ. 10 ಅಡಿಗೆ 100 ರೂಪಾಯಿ ಅಂತ ಹೇಳಿ. 100 ರೂಪಾಯಿ. ಇದನ್ನ ದುಡ್ಡಿಗೆಲ್ಲ ಮಾರ್ಬೋದಾ? ಕೊಡ್ಬೇಕು. ಅಂದ್ರೆ ದುಡ್ಡಿಗೆ ತಗೊಂಡಾಗ ಮಾರಂಗಿಲ್ಲ, ಹಿಂಗೆ ಗುರ್ತಪರಿಚಯದವರಿಗೆ ಕೊಟ್ರೆ ಅವ್ರ ಒಂದ್ ಸ್ವಲ್ಪ ಏನಾದ್ರು ಕೊಡ್ತಾರೆ ಹಂಗೆ. ಕೊಡಿ, ದುಡ್ಡು ಕೊಡ್ಬೇಕು. ಮತ್ತೆ ಹೆಂಗಿದ್ರೆ ಹೆಂಗೆ ಕೊಡ್ಬೇಕು. ಮತ್ತೆ ಇದು ಹಳ್ಳಿ ಕಡೆ ಇದ್ರೆ ಅಡಿಗೆ ಎಲ್ಲ ಬಾರಿ ಚಂದ ಮಾಡ್ತಾರಲ್ಲ ಇದನ್ನ ಮಾಡಿ ಸಾಂಬಾರು. ಓಕೆ, ಎಂತ ಐಟಮ್ ಎಲ್ಲ ಬೇರೆ ಬೇರೆ ಏನಾದ್ರು ಸ್ಪೆಷಲ್ ಐಟಮ್ ಹಾಕ್ಬೋದಾ? ಮಾಮೂಲಿ ಇಲ್ಲೆಲ್ಲ ಹಳ್ಳಿ ಕಡೆ ಚೆನ್ನಾಗಿ ಮಾಡ್ತಾರಲ್ಲ, ಸ್ಪೆಷಲ್ ಹಾಕೊಳ್ಬೇಕು. ಅಜ್ಜಿ, ನಂಗೆ ಈಗ ಒಂದು ಒಳ್ಳೆ ಅಳುಬು ಸಾರು ಮಾಡ್ಕೊಡ್ತೀಯಾ? ನಗರದ ಖುಷಿನೇ ಹೇಳ್ಬೇಕು. ಇನ್ನೆಂತ ಇಲ್ಲ. 3 ಮೂಟೆ ನಮ್ಮ ಪುಟ್ಟಿ ದನ ಕಟ್ಟೆ ಪೂರ ಬೆಳೆದಂತೆ. ಮತ್ತೆ ಇದ್ದರಿಗೆ ಇವಳೊಂದು ಸ್ವಲ್ಪ ಒಂದಿಷ್ಟು ಎತ್ಕೊಂಡು ಬಾಕಿ ಇದ್ದರಿಗೆಲ್ಲ ಕರೆದು ಹೇಳಿ. ಮತ್ತೆ ಒಂದು ಕೊಡ್ರೆ, ಈ ಅಳುಬು ಎದ್ರೆ ಈ ನಮ್ ಕಡೆ ಎಲ್ಲ ಹಳ್ಳಿ ಕಡೆ ಒಬ್ರಿಗೊಬ್ರು ಹೇಳಲ್ಲ. ಯಾಕಂತದ್ದು? ಯಾಕಂತಂದ್ರೆ ಸ್ವಲ್ಪ ಎತ್ತಾಗ ಬೇರೆ ಕಡೆ ಸಿಕ್ಕಲ್ಲ ಅಂತ. ನಮಗ್ ಕಮ್ಮಿ ಆಗ್ತದೆ. ಇವತ್ತು ನಾನು ಯಾರಿಗೆ ಹೇಳಿಲ್ಲ. ರುಚಿಕರಾದ ಅಲ್ಲ, ಎಲ್ಲ ಹಳ್ಳಿಗಿಂತ ರುಚಿಕರಾದ ಎಲ್ಲ ಅಳುಬುಗಳಿಗೂ ಫೇಮಸ್ ಇದು ಹೆಗ್ಲಳ್ಬು. ಇದು ಬೇರೆ ಭಾಷೆಯಲ್ಲಿ ಅಂತ ಹೇಳ್ತಾರೆ, ನಿಮ್ಗೆ ಗೊತ್ತಾ? ಬೇರೆ ಭಾಷೆಯಲ್ಲಿ ನಿಂಗೆ ಬೇರೆ ಭಾಷೆ ಆಗ ಬರೋದು? ಇಲ್ಲ. ಮತ್ತೆ ತುಳುವಲ್ಲಿ ಪೆರಿಗೆಲಂಬ ಅಂತಾರೆ. ಮತ್ತೆ ಈ ಹಳ್ಳಿ ಕಡೆ ಕೊಡ್ರೆ ಸುಮಾರು ತರದ ಅಳುಬು ಹೇಳ್ತವೆ. ಅದು ಒಂದು 4 ಹೆಸರು ಹೇಳ್ಬೋದು ನಂಗೆ. ಒಂದು ಮರನಳುಬು ಅಂತ ಹೇಳಿದ್ರೆ, ಮರದಲ್ಲಿ ಹೇಳುದು. ಮತ್ತೆ ನೆಲದೊಳಗೆ ಒಂದು ಚುಳರಳುಬು ಅಂತ ಹೇಳಿದ್ರೆ, ತುಳರಳುಬು ಎಲ್ಲರಿಗೂ ಗೊತ್ತಿರುವಂತದ್ದು. ಮತ್ತೆ ಇನ್ನು ಅಕ್ಕಿ ಅಳುಬು ಅಂತ ಹೇಳ್ತೇವೆ. ಮತ್ತೆ ಹುಲ್ಲೊಳುಬು ಅಂತ ಹೇಳ್ತೇವೆ. ಇಷ್ಟು ಕೇಳ್ಬಲ್ಲೆ ನಾನು. ಅಂದ್ರೆ ನಿಮ್ಗೆ ಸಡನ್ ನೆನಪಾಗ್ತಿಲ್ಲ ಇವ್ರಿಗೆ. ಸುಮಾರು ಟೈಪ್ ಅಳುಬು ಇದೆ. ಕೋಳಿ ಕಾಲು ಅಳುಬು ಅಂತಾರೆ, ಮತ್ತೆ ಕುಕ್ಕರ್ ಅಳುಬು ಅಂತ ಒಂದು, ಮತ್ತೆ ಇನ್ನೊಂದು ಹಂದಿ ಅಳುಬು ಅಂತ ಹೇಳ್ತಾರೆ. ಹಂದಿ ಅಳುಬು ಬಾರಿ ಟೇಸ್ಟ್ ಇರ್ತದೆ. ಹಂದಿ ಸಾರು ಮಾಡ್ಬೇಕು. ಮೇನ್ ಬಿಟ್ಟು ಕೂಳೆ ಅಳುಬು. ಕೂಳೆ ಅಳುಬು ಗುಟ್ಟೆ ಬದಿಯಲ್ಲ ಅದ್ರದ್ದು ಒಳ್ಳೆ ಸುಟ್ಟು ಗಿಟ್ಟೆಲ್ಲ ತಿಂತಾರಲ್ಲ, ಬಾರಿ ಚೆನ್ನಾಗಿರುತ್ತೆ ಟೇಸ್ಟ್. ಮತ್ತೆ ಚಟ್ನಿನೂ ಮಾಡ್ತಾರಲ್ಲ.
ಬೂದಿ, ಅದು ಬೂದಿ ಟೈಪ್ ಇರುತ್ತಲ್ಲ. ಅದು ಕೂಳೆ ಅಳಬಲ್ಲಿ ನಿಮ್ಗೆ 2-3 ಟೈಪ್ ಇರ್ತದೆ. ಅದು ಕೆಲವೊಂದು ಅಳಬಲ್ಲಿ ಬರೀ ಹೊಗೆ ಮಾತ್ರ ಇರುತ್ತೆ ಒಳಗಡೆ. ಈ ತುಳರ ಇದು ಅಳಬೆಲ್ಲ ಇರ್ತದೆ, ತುಳರ ಅಳಬೆಲ್ಲ ಅದನ್ನ ಯಾವ್ದ್ರಾಗ ಬೇಕಾದ್ರೆ ಸಾರು ಮಾಡ್ಬೋದಲ್ಲ, ಬೇರೆ ಯಾವ ಇದಕ್ಕೆ ಬೇಕಾದ್ರೆ ಇದನ್ನ ಮಾತ್ರ ಒಟ್ಟು ಮಾಡಬಾರ್ದು. ಅಲ್ಲ ಇದನ್ನ ಅಲ್ಲ, ನೈಲಾಂಬು ನೋಡಿ ವೀಕ್ಷಕರೇ, ಕೇಳಿದ್ರಲ್ಲ, ಇದಿಷ್ಟು ಇವರು ಹಿರಿಯರು ಹೇಳಿರ್ತಕ್ಕಂಥ ಮಾತುಗಳು. ಇವರಿಗೆ ಪೂರ್ಣ ಮಾಹಿತಿ ಗೊತ್ತು, ಆದ್ರೆ ಇವಾಗ ಅಷ್ಟು ನೆನಪಿಲ್ಲ. ಅಂದ್ರೆ ಡೈರೆಕ್ಟ್ ಕೇಳೋದ್ರಿಂದ ಸ್ವಲ್ಪ ಮರ್ತೋಗಿರುತ್ತೆ. ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಬೇರೆ ಮಾಹಿತಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ನೀವು ನಮ್ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಅಜ್ಜಿಗೆ ತುಂಬಾ ಥ್ಯಾಂಕ್ಸ್. ನಿನ್ನ ಬಾರಿ ಜನ ಎಲ್ಲ ಕೇಳ್ತಿದ್ದಾರೆ. ಮುಂದಿನ ವಿಡಿಯೋಗೆಲ್ಲ ನೀನು ಬಾರಿ ಸಹಕಾರ ಕೊಡ್ಬೇಕು ನಂಗೆ. ಆತ ಎಷ್ಟು ಕೇಳ್ತಾ ಎಷ್ಟು ಕೋಟಿಗೆಲ್ಲ ಕೇಳ್ತಿಲ್ಲ, ಕಡಿಮೆ ಒಳ್ಳೆ ಸಾರಿಗೆಲ್ಲ ಮಾಡಿ ನಂಗೆ ಯಾವಾಗ ಕೊಡ್ತಿರ್ಬೇಕು ಆತ. ನಾನೀಗ ಅಮ್ಮನ ಹತ್ರ ಅಂತ ಮಾಡ್ಸಲ್ಲ, ನಿನ್ನ ಹತ್ರನೇ ಮಾಡ್ಸೋದು. ನೋಡ್ರೆ ತುಂಬಾ ಥ್ಯಾಂಕ್ಸ್ ಆಯ್ತಾ. ಹಿಂಗೆ ನಾನು ಕೆಲವೊಂದಕ್ಕೆಲ್ಲ ಕರಿತಿರ್ತೀನಿ, ಬಂದು ಮಾಡ್ಕೊಡಿ. ನಿಮ್ಗೆ ಗೊತ್ತಿರೋ ಮಾಹಿತಿ ಹೇಳಿದ್ರೆ ಸಾಕು. ಮತ್ತೆ ಇವರು ನಮ್ಮ ಜಯೇಂದ್ರ ಗೌಡ್ರು ಅಂತ ಯಡೂರ್ನವ್ರೆ, ನಮ್ಮ ಮನೆ ಪಕ್ಕನೇ ಇವ್ರ ಮನೆ. ಇವರಿಂದ ನಮ್ಗೆ ಕೆಲವೊಂದು ಮಾಹಿತಿಗಳೆಲ್ಲ ಸಿಗ್ತಾ ಇರುತ್ತೆ. ಹಳ್ಳಿ ಕಡೆ ಏನೇನ್ ಸಂಪ್ರದಾಯಗಳೆಲ್ಲ ಇರುತ್ತೆ ಅದನ್ನೆಲ್ಲ ನಾನು ಹೇಳ್ತಾ ಇರ್ತೀನಿ. ನಾನೇ ನಿಮ್ಗೆ ವಿಡಿಯೋ ಎಂಡಲ್ಲಿ ಹಲ್ಲು ನೋವಿಗೊಂದು ಔಷಧಿ ಹೇಳ್ತೀನಿ ಅಂತ ಹೇಳಿದೆ, ಅದನ್ನ ನಮ್ಮ ಅಜ್ಜಿ ಕೈಲಿ ಹೇಳ್ತೀನಿ. ಅಜ್ಜಿ, ಈ ಜೋರು ಹಲ್ಲು ನೋವಿದ್ದರಿಗೆ ಈ ಕಳ್ಳಿ ಹಾಲು ಅಂತ ಬರ್ತದಲ್ಲ, ನಾವೀಗ ಬೇರೆ ಬದಿ ಎಲ್ಲ ಕಳ್ಳಿ ಗಿಡ ಇರ್ತದೆ, ಅದ್ರ ಸೊನೆ ಹತ್ತಿಲ್ ಮುಡ್ಸಿ ಇಡ್ಬೇಕಂತ ಹೇಳ್ತಾರೆ. ಮತ್ತೆ ಅದೊಂಚೂರು ಹೇಳ್ತೇನೆ ನಂಗೆ, ಎಂತ ಮಾಡ್ಬೇಕು? ಅಲ್ಲಿ ಕಳ್ಳಿ ತೆಪ್ಪೆ ತಗೋಬೇಕು. ಆ ತೆಪ್ಪೆ ತಂದು ಈ ಹುಳಿ ಮೈನ್ ಮರ ಇತ್ತು, ಹುಳಿ ಮೈನ್ ಆ ತೆಪ್ಪೆ ತಂದು ಕಷಾಯ ಮಾಡ್ಬೇಕು. ಚಂದ ಕಷಾಯ. ಕಷಾಯ ಅಂದ್ರೆ ಬೇರೆ ಅಂತ ಹಾಕೊಂಡು? ಇಲ್ಲ ಕಾಸಿ ಬರೀದಿ ಅದ್ರ ಕಳ್ಳಿ ಗಿಡದ್ದು ತೆಪ್ಪೆನು ಮಾವಿನ ತೆಪ್ಪೆನು, ಹುಳಿ ಮಾವಿನ ತೆಪ್ಪೆನು ಕಷಾಯ ಮಾಡಿ ಕುದಿ ಬರ್ಸೋದು. ಬುದ್ಧಿ ಹಾಕಿ ಕುದಿ ಬರ್ಸು ಚಂದ. ಕುದಿ ಬರ್ಸಿ ಅದು ಬಾಯಿ ಮುಗಿಸ್ಬೇಕಂದ್ರೆ ಬಾಯಿಲಿ ಕುಳಿಸಿ ಉಗಿಯೋದು. ಮತ್ತೊಂದ್ ಸ್ವಲ್ಪ ಹೊತ್ತು ಬಾಯಿಲಿ ಹಿಂಗೆ ಇಟ್ಕೊಂಡು ಬಾಯಿ ಎಲ್ಲ ಕುಚ್ಚಿ ಮಾಡಿ ಉಗಿಬೇಕು. ನೋಡಿದ್ರಲ್ಲ, ಕಳ್ಳಿ ಗಿಡ ಅಂದ್ರೆ ಇದು ಬೇಲಿ ಬದಿ ಇರುತ್ತದ. ಬೇಲಿಲಿ ಮತ್ತೆ ಈ ಕಡೆ ಸಿಗುತ್ತೆ, ನಮ್ ಕಡೆ ಸಿಗುತ್ತೆ ಕೆಲ ಕಡೆ. ನನ್ಗೆ ಹುಡುಕಿದೆ ಸಿಗ್ಲಿಲ್ಲ ಅದು. ಇಲ್ಲೆಲ್ಲ ಉಂಟಂತೆ, ನೋಡೋಣ. ಮತ್ತೆ ಅದೇ ಬೇಕಾದ್ರೆ ನಿಮ್ಗೆ ಸಪ್ರೇಟ್ ವಿಡಿಯೋ ತೋರ್ಸೋಣ. ಈ ಕಳ್ಳಿದು ಹಾಲು ಅಂತ ಬರುತ್ತೆ, ಹಾಲು ಮತ್ತೆ ಸೊನೆ, ಅದನ್ನ ಒಂದು ಹತ್ತಿಲ್ ತಗೊಂಡು ಏನ್ ಹಲ್ಲು ನೋವಾಗಿದೆ ಆ ಭಾಗಕ್ಕೆ ಇಡ್ಬೇಕು. ಆ ಹಲ್ಲಿನ ಭಾಗಕ್ಕೆ ಇಟ್ರೆ ನಿಮ್ಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಹಲ್ಲು ನೋವು ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಅದೇ ಹುಳಿ ಮಾವಿನ ಮರ ಅಂತಾರೆ, ಹುಳಿ ಮಾವು, ಅದ್ರದ್ದು ತೆಪ್ಪೆ ಮತ್ತೆ ಆ ಕಳ್ಳಿ ಗಿಡದ್ದು ತೆಪ್ಪೆ, ಅದನ್ನ ತಗೊಂಡು ನೀವು ಚೆನ್ನಾಗಿ ಕುದಿಸಿದಂತ ಕಷಾಯನ ನೀವು ಬಾಯೊಳಗೆ ಹಾಕೊಂಡು ಮುಕ್ಕುಳಿಸಿ ಉಗಿಬೇಕು. ಅಲ್ಲಾಜಿ? ಸೇಫ್ಟಿಗೋಸ್ಕರ ನುಂಗ್ಬೇಡಿ. ಬಾಯಲ್ಲಿ ಏನಾದ್ರು ಉಗುಳು ಬಂದ್ರೆ ಉಗಿದು ಬಿಡಿ. ಹಾಗೆ ಅದನ್ನ ಇಟ್ಟು ನೋಡಿ, ನೀವು ಒಂದ್ಸರಿ ಟ್ರೈ ಮಾಡಿ. ತೀರಾ ಹಲ್ಲು ನೋವು ಇದ್ದವರಿಗೆ ಕಡಿಮೆ ಆಗುತ್ತೆ. ಹಾಗೆ ಈ ಮಲೆನಾಡು ಹೆಗ್ಲಾಳವಿನ ರೆಸಿಪಿ, ಹಳ್ಳಿ ಕಡೆ ರೆಸಿಪಿ, ನಿಮ್ದು ಟ್ರೆಂಡಿಂಗ್ ರೆಸಿಪಿ ಎಲ್ಲ ನಮಗೆ ಬರಲ್ಲ ಅಷ್ಟೊಂದು. ಹಳ್ಳಿ ಕಡೆ ಹೇಗೆ ರೆಸಿಪಿ ಮಾಡ್ತಾರೆ ಅದನ್ನ ನೆಕ್ಸ್ಟ್ ಸಂಚಿಕೆಯಲ್ಲಿ ಹಾಕ್ತೀನಿ. ಹಾಗೆ ವಿಡಿಯೋನ ನೋಡ್ತಾ ಇರಿ, ಮರಿಬೇಡಿ. ಓಕೆ, ನನಗೆ ಹಲ್ಲು ಗುಣ ಆಗಿದೆ ಅಂತ ಒಂದು ಹೇಳಿ, ಹೇಳಿದಕ್ಕೆ ನನಗೊಂದು ಸಾರ್ಥಕ ಆಗುತ್ತೆ. ಮತ್ತೆ ಪ್ರತಿ ವಿಡಿಯೋದಲ್ಲಿ ನಿಮ್ಗೆ ಒಂದು ಮನೆ ಮದ್ದು ಟಿಪ್ಸ್ ಅನ್ನ ಹೇಳ್ತಾ ಇರ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೀಲ್ ಓಕೆ.